ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಮಯದಲ್ಲಿ ಭಾರತೀಯ ಧ್ವಜ ಹೊತ್ತ ಕಚ್ಚಾ ತೈಲ ಟ್ಯಾಂಕರ್ ಜಗ್ ಲಾಡ್ಕಿ ಬುಧವಾರ ಗುಜರಾತ್ನ ಮುಂದ್ರಾ ಬಂದರಿಗೆ ಈಗ ಸುರಕ್ಷಿತವಾಗಿ ಆಗಮಿಸಿದೆ. ಈ ಹಡಗು 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ಕೊಂಡು ಬಂದಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಪುಜೈರಾ ಬಂದರಿನ ಮೇಲೆ ಡ್ರೋನ್ ದಾಳಿ ನಡೆದು ಕೆಲ ತೈಲ ಕಾರ್ಯಾಚರಣೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದ ಸಮಯದಲ್ಲಿ ಈ ಹಡಗು ಅಲ್ಲಿಂದ ಸುರಕ್ಷಿತವಾಗಿ ಹೊರಟು ಭಾರತಕ್ಕೆ ಬಂದಿದೆ. ಭಾರತ ಸರ್ಕಾರದ ಪ್ರಕಾರ ಹಡಗಿನಲ್ಲಿದ್ದಂತಹ 22 ಮಂದಿ ಭಾರತೀಯ ನಾವಿಕರು ಸುರಕ್ಷಿತರಾಗಿದ್ದಾರೆ. ಯುದ್ಧದ ಮಧ್ಯೆ ಕೂಡ ಸುರಕ್ಷಿತವಾಗಿ ಭಾರತೀಯ ಕಚ್ಚಾ ತೈಲದ ಹಡಗು ಬಂದಿರುವುದು ನಿಜಕ್ಕೂ ಭಾರತಕ್ಕೆ ಶುಭ ಸುದ್ದಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪುಜೈರಾ ಬಂದರು ಮಧ್ಯಪ್ರಾಚ್ಯದ ಪ್ರಮುಖ ತೈಲ ರಫ್ತು ಕೇಂದ್ರವಾಗಿದೆ. ಮಾರ್ಚ್ 14, 2026ರಂದು ಶನಿವಾರ ಈ ಬಂದರಿನ ತೈಲ ಟರ್ಮಿನಲ್ ಮೇಲೆ ಡ್ರೋನ್ ದಾಳಿ ನಡೆದು ಬೆಂಕಿ ಉಂಟಾಗಿತ್ತು. ಇದರಿಂದ ಕೆಲ ಲೋಡಿಂಗ್ ಕಾರ್ಯಾಚರಣೆಗಳು ಸ್ಥಗಿತಗೊಂಡವು. ಆ ಸಮಯದಲ್ಲಿ ಜಗ್ ಲಾಡ್ಕಿ ಹಡಗು ಸಿಂಗಲ್ ಪಾಯಿಂಟ್ ಮೂರಿಂಗ್ ನಲ್ಲಿ ಈಗ ತೈಲ ಲೋಡ್ ಮಾಡ್ತಿತ್ತು. ಮಾರ್ಚ್ 15ರ ಭಾನುವಾರ ಬೆಳಗ್ಗೆ 10:30ಕ್ಕೆ ಹಡಗು ಪುಜೈರಾದಿಂದ ಹೊರಡು ಭಾರತದ ಕಡೆಗೆ ಪ್ರಯಾಣವನ್ನ ಬೆಳೆಸಿತು. ಈಗ ಮುಂದ್ರಾ ಬಂದರಿಗೆ ಸುರಕ್ಷಿತವಾಗಿ ತಲುಪಿದೆ. ಇನ್ನು ಭಾರತ ಸರ್ಕಾರ ಈ ಸಮಯದಲ್ಲಿ ಎಲ್ಲಾ ಭಾರತೀಯ ಹಡಗುಗಳ ಸುರಕ್ಷತೆಗೆ ವಿಶೇಷ ಗಮನವನ್ನ ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಈಗ ಉದ್ವೇಗ ಹೆಚ್ಚಾಗಿದೆ. ಈ ಜಲಸಂಧಿ ಪ್ರಪಂಚದ ತೈಲ ಸರಬರಾಜಿನ ಒಂದು ಭಾಗವನ್ನ ಹೊತ್ತುಕೊಂಡಿದೆ. ಆದರೆ ಭಾರತೀಯ ಹಡಗುಗಳು ಸುರಕ್ಷಿತವಾಗಿ ಪ್ರಯಾಣಿಸ್ತಾ ಇವೆ ಅಂತ ಸರ್ಕಾರ ಭರವಸೆ ನೀಡಿದೆ. ಇನ್ನು ಜಗ್ ಲಾಡ್ಕಿ ಹಡಗು ಈಗ ಭಾರತದ ತೈಲ ಅಗತ್ಯತೆಗೆ ದೊಡ್ಡ ಸಹಾಯವಾಗಿದೆ. ಮುಂದ್ರಾ ಬಂದರಿನಲ್ಲಿ ತೈಲ ಡಿಸ್ಚಾರ್ಜ್ ಪ್ರಕ್ರಿಯೆ ತ್ವರಿತವಾಗಿ ನಡೆಯಲಿದೆ.